ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಒಂದ್ಸರಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಊರಪ್ಪ ಅಂದ್ರೆ ಹೇಗಿರುತ್ತೆ ಅಂತ ಈ ಪಿಕ್ಚರ್ ನೋಡ್ಬೇಕು. ಚೆನ್ನಾಗಿದೆ ನೋಡಿ ಇನ್ನೊಂದ್ಸರಿ. ನಾವೇ ನಮ್ಮ ಸಿನಿಮಾ ಬಗ್ಗೆ ಏನೇ ಹೇಳೋದು, ಜನ ಹೇಳಿ ಆಮೇಲೆ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಮೂವಿ. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಆಯ್ತು, ಆಮೇಲೆ ತುಂಬಾನೇ ಚೆನ್ನಾಗಿದೆ ಮೂವಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಸ್ ಎ ವೆರಿ ಗುಡ್ ಮೂವಿ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ. ಊರಲ್ಲಿ ಯಾವ ತರ ಜಾತ್ರೆ ಮಾಡ್ತಾರೆ, ಹಬ್ಬ ಮಾಡ್ತಾರೆ ಅಂತ ಇಲ್ಲಿ ತನಕ ನಮ್ಗೆ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿರಲಿಲ್ಲ. ತುಂಬಾ ಡೀಟೇಲ್ ಆಗಿ ತೋರಿಸಿದ್ದಾರೆ. ಹ್ಯಾಟ್ಸ್ ಅಪ್ ಟು ದಿ ಡೈರೆಕ್ಟರ್ ಅಂಡ್ ಆಸ್ ವೆಲ್ ಆಸ್ ನರೇಶ್ ಗೌಡ್ರು ತುಂಬಾ ಚೆನ್ನಾಗಿ ಒಳ್ಳೆ ಅಭಿನಯ ಮಾಡಿದ್ದಾರೆ. ಎಲ್ಲರೂ ನೋಡುವಂತ ಸಿನಿಮಾ. ದಂಪತಿಗಳ ಸಮೇತ ಕೂತು ಮನೆ ಮಂದಿ ಎಲ್ಲ ನೋಡುವಂತ ಸಿನಿಮಾ. ಇಟ್ಸ್ ವೆರಿ ನೈಸ್. ಚೆನ್ನಾಗಿ ಮಾಡಿದ್ದಾರೆ. ಹಬ್ಬ ಚೆನ್ನಾಗಿ ಹಳ್ಳಿ ತೋರಿಸಿದ್ರು. ಚೆನ್ನಾಗಿದೆ, ನೋಡ್ಬೋದು. ಹಿಂದೂ ಸಂಪ್ರದಾಯ ಕಾಪಾಡ್ತದೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹಳ್ಳಿ ಸೊಗಡು ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ. ಚೌಡಮ್ಮನ ಆಶೀರ್ವಾದ ಪಿಕ್ಚರ್ ಗಿದೆ ಹೋಗಿ ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ ರೀ. ದೇವರದ್ದು ಶಕ್ತಿ ಚೆನ್ನಾಗಿದೆ. ಆಮೇಲೆ ಮಿತ್ರ ಅವ್ರ ಟ್ರ್ಯಾಕ್ ಅದ್ಭುತವಾಗಿದೆ. ಮತ್ತೆ ಸಿದ್ದು ಟ್ರ್ಯಾಕ್ ಚೆನ್ನಾಗಿದೆ. ನಮ್ಮ ನರೇಶ್ ಗೌಡ್ರ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ. ಎಲ್ಲರಿಗಿಂತ ಹೆಚ್ಚಿನ ಮಾರ್ಕ್ಸ್ ಸಿಗೋದು ಜಾನಪದ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಾಡುಗಳು ಆಡಿದ್ದಾರೆ. ಊರಪ್ಪ ಸೂಪರ್. ಇವತ್ತಿನ ಜನರೇಷನ್ ನೋಡ್ಬೇಕು. ತುಂಬಾ ಹಳೆ ಸಂಸ್ಕೃತಿ ಹಬ್ಬ ಎಲ್ಲ ತುಂಬಾ ಚೆನ್ನಾಗಿ ತೆಗೆದವರಿದ್ದಾರೆ. ಹಬ್ಬದ್ದು ಇವತ್ತಿನ ಜನಗಳು ನೋಡಿ ಹೆಂಗೆ ಪದ್ಧತಿಗಳಿದಾವೆ ತಿಳ್ಕೊಂಡು ಹಬ್ಬ ನೋಡಿ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಬಂದೆ ನೋಡಿ. ತುಂಬಾ ಚೆನ್ನಾಗಿದೆ ಚಿತ್ರ. 2 ಗಂಟೆ ಟೈಮ್ ತುಂಬಾ ಅದ್ದೂರಿಯಾಗಿ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆಪ್ಪ. ತುಂಬಾ ಚೆನ್ನಾಗಿದೆ. ಊರ ಹಬ್ಬ ಅಂದ್ರೆ ಬರೀ ದೇವರಿಗೆ ಕರ್ಪೂರ ಹಚ್ಬಿಟ್ಟು ಮರಿ ಕುಯ್ಕೊಂಡು ತಿನ್ನೋದೇ ಹಬ್ಬ ಅಲ್ಲ. ಆಚಾರ ವಿಚಾರಗಳನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಉಳಿಸೋದು ಹೇಗೆ ಅನ್ನೋದನ್ನ ನಮ್ಮ ನಿರ್ದೇಶಕರು ಮತ್ತೆ ಅವರ ತಂಡ ಚೆನ್ನಾಗಿ ಹೇಳಿದ್ರು. ಚೆನ್ನಾಗಿದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹೆಸರು ಹೇಳಬೇಕು ಚೌಡೇಶ್ವರಿ ದೇವಿಯಿಂದ. ಊರಿನ ಚೌಡೇಶ್ವರಿ ಪ್ರಧಾನ ತುಂಬಾ ಚೆನ್ನಾಗಿದೆ. ಇದ್ರ ಸಂಸ್ಕೃತಿ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಡೈರೆಕ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಕಥೆನೂ ಚೆನ್ನಾಗಿದೆ. ಇಲ್ಲೂ ಬೋರು ಒಂದ್ಸಲ ತುಂಬಾ ಊರಿನ ಸೊಗಡು, ಸಂಸ್ಕೃತಿ ಎಲ್ಲ ಚೆನ್ನಾಗಿದೆ. ಉಜ್ಜಿನಿ ಚೌಡೇಶ್ವರಿ ಬಗ್ಗೆ ನೀಟಾಗಿ ತೋರಿಸಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಪರವಾಗಿಲ್ಲ. ಅಂದ್ರೆ ಊರ ಹಬ್ಬದಲ್ಲಿ ಏನೇನು ನಡೀತದೆ ಅದೆಲ್ಲ ತೋರಿಸಿದ್ದಾರೆ. ಚೆನ್ನಾಗೈತಿ ನೋಡೋದು. ಗ್ರಾಮೀಣ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ. ಸೂಪರ್ ಆಗೈತೆ. ಗ್ರಾಮೀಣ ಜನತೆ ನೋಡ್ಬೇಕು. ನಮ್ಮ ಊರ ಹಬ್ಬದಲ್ಲಿ ಏನೇನು ನಡೀತದೆ ಅದೆಲ್ಲ ಪೂರ್ತಿ ತೋರಿಸಿದ್ದಾರೆ. ಚೆನ್ನಾಗೈತೆ. ಕುಟುಂಬ ಸಮೇತವಾಗಿ ನೋಡ್ಬೇಕು ಎಲ್ಲರೂ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಜ್ಜಿ ಎಲ್ಲ ಇರ್ತಾರೆ, ಮೊಮ್ಮಕ್ಕಳೆಲ್ಲ ಇರ್ತಾರೆ. ಎಜುಕೇಶನ್ ಅಂತ ಮಕ್ಕಳನ್ನ ದೂರ ಇಡ್ತಾರೆ. ಈ ಸಿನಿಮಾದಲ್ಲಿ ಅಜ್ಜಿ ತಾತ ಮೊಮ್ಮಕ್ಕಳು ಊರ ಹಬ್ಬ ಹೇಗೆ ನಡೀತದೆ ಅಂತ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನಮ್ಮೂರು ಇಷ್ಟೊಂದು ಸುಂದರವಾಗಿ ಕಾಣಿಸ್ತದೆ ಅಂತ ಸಿನಿಮಾ ನೋಡಿ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಫ್ಯಾಮಿಲಿ ಬಂದು ನೋಡುವಂತ ಮೂವಿ. ನೋವು ಇದ್ದೇ ಇದೆ. ದೇವ್ರು ನೋಡ್ಬೇಕು ಬಂದು ವಿಶಿಷ್ಟ. ಇದು ಮುಂದೆ ಪೀಳಿಗೆಗೆ ಇದು ಹೇಳಕ್ಕೆ ಆಗ್ಬೇಕು ಸರ್. ಅಷ್ಟೇ, ಏನಿಲ್ಲ. ಜನರೇಷನ್ಗೆ ಅಷ್ಟೇ. ಚೆನ್ನಾಗಿದೆ ಪಿಕ್ಚರ್. ಊರೊಬ್ಬ ಫಿಲಮ್ ನೈಜ ಘಟನೆ, ನೈಜ ಸ್ಟೋರಿ ಸೂಪರ್ ಆಗಿ ಬಂದಿದೆ. ಊರೊಬ್ಬ ಫಿಲಮ್ ಆಲ್ ದಿ ಬೆಸ್ಟ್. ಹೇಗಿದೆ ಸಿನಿಮಾ? ಸರಿಯಾಗಿದೆ ಸಿನಿಮಾ. ಸಿನಿಮಾ ಹೇಗಿದೆ ಮೇಡಮ್? ಹೇಳಿ. ತುಂಬಾ ಚೆನ್ನಾಗಿದೆ. 3 ದಿವಸ ಹೋಗಿ ಯಶಸ್ವಿಯಾಗಿದೆ. ಚೆನ್ನಾಗಿದೆ ಸರ್. ಎಲ್ಲ ಕೂತ್ಕೊಂಡು ನೋಡ್ಬೋದು. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದೇವ್ರ ಬಗ್ಗೆ ಚೆನ್ನಾಗಿದೆ, ನೋಡ್ಬೋದು. ಪ್ರೇಕ್ಷಕರಿಗೆ ಅರ್ಥಪೂರ್ಣ ಸಿನಿಮಾ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು. ಸರಿಯಾಗಿದೆ ಸರ್. ಸಿನಿಮಾ ಹೇಗಿದೆ ಸರ್? ಸಿನಿಮಾ ಹೇಗಿದೆ. ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು ಸರ್. ತುಂಬಾ ಚೆನ್ನಾಗಿದೆ. ಸರಿಯಾಗಿದೆ.
ಏನ್ ಇಷ್ಟ ಆಯ್ತಮ್ಮ film ಅಲ್ಲಿ? ಊರಬ್ಬ ಅಂದ್ರೆ ಇಷ್ಟ ಆಯ್ತು. ನಮ್ಗಂತೂ ಮನೇಲಿ ಹಬ್ಬ ಮಾಡ್ಕೊಂಡು ಮನೇಲಿ ಇರ್ತೀವಲ್ಲ, ಇವತ್ತರ ನೋಡುವಾಗ ಬಂದ್ಬಿಡ್ತೀವಿ. ಇವಾಗ ಸಂತೋಷ ಆಯ್ತಾ? ಖುಷಿ ಆಯ್ತು. ಹಳ್ಳಿ ಜನ, ಹಳ್ಳಿ ಇದು ಸಿಟಿ ಅವ್ರಿಗೆ ಗೊತ್ತಿರಲ್ಲ ಹೆಂಗ್ ನಡೆಯುತ್ತೆ ಅಂತ, ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾ. ಚೆನ್ನಾಗಿದೆ. ನಾವು ಹಬ್ಬ ನೋಡಕ್ ಆಯ್ತಿರಲಿಲ್ಲ, ಈ ರೀತಿ ಫಿಲಂ ಮುಖಾಂತರ ಚೆನ್ನಾಗಿ ನೋಡಿದ್ವಿ. ಕೆಲಸ ಮಾಡೋದೇ ಐತಿತ್ತು, ಹಬ್ಬ ಚೆನ್ನಾಗಿ ಜಾಸ್ತಿ ಸೇರೋದ್ರಿಂದ ತುಂಬಾ ಇಷ್ಟ, ಚೆನ್ನಾಗಿ ಬಂದಿದೆ. ಇನ್ನೂ ಚೆನ್ನಾಗಿ ಇನ್ನೊಂದ್ಸರಿ ನೋಡೋಣ ಅಂತ ಅನಿಸ್ತಾ ಇದೆ. ಸೋಲಿನ ಹಬ್ಬ ನಮ್ಮೂರ ಹಬ್ಬನೇ ಚೆನ್ನಾಗಿದೆ. ಜೊತೆಗೆ ನಮ್ ಕ್ಲಾಸ್ ಮೆಟ್ಸು ಹೀರೋ, ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹಳ್ಳಿ ಹಬ್ಬ ಆಗಿರೋದ್ರಿಂದ ಮತ್ತೊಂದ್ಸತಿ ಬಂದು ನೋಡ್ಬೋದು, ಜನರು ನೋಡ್ಬೋದು. ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಇವತ್ತೆಲ್ಲರಿಗೂ ಒಬ್ಬಂಟಿತನ ತುಂಬಾ ನೋಡ್ತಾ ಇದ್ದೀರಿ. ಈಗ ಮನುಷ್ಯರುಗಳಲ್ಲಿ ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನೆಯಿಂದ ನೆಮ್ಮದಿ ಇಲ್ಲ. ಹೆಚ್ಚೆಚ್ಚು ಸುಸೈಡ್ಗಳಾಗ್ತಾ ಇದೆ. ಹೆಚ್ಚೆಚ್ಚು ವಿದ್ಯಾರ್ಥಿಗಳು ನನಗೆ ಪಾಸ್ ಆಗ್ಲಿಲ್ಲ ಮತ್ತೊಂದಂತ ಸುಸೈಡ್ ಮಾಡ್ಕೊತಾ ಇದ್ದಾರೆ. ಗಂಡ ಹೆಂಡತಿಯಲ್ಲಿ ವಿರಸ, ಏನೇನೋ ಆಗಿ ಗಂಡ ಹೆಂಡತಿ ಸುಪಾರಿ ಕೊಡೋದು, ಹೆಂಡತಿ ಗಂಡನ ಸುಪಾರಿ ಕೊಡೋದು, ಬರೀ ಇವುಗಳನ್ನೇ ಕೇಳಿ ಸಾಕಾಗ್ಬಿಟ್ಟಿದೆ. ಒಂದ್ ಕಡೆ ಅನ್ಸುತ್ತೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲ ಇದರಲ್ಲಿದೆ. ನಾನು ಹೇಳೋದು, ಒಂದು ಹಬ್ಬ ಹರಿದಿನ ಅಂದ್ರೆ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ. ಒಂದು ಊರಿನಲ್ಲಿ ಒಗ್ಗಟ್ಟು ಮತ್ತೆ ಒಂದು ನಂಬಿಕೆ, ಅದರ ಮೇಲೆ ಊರಬ್ಬ ಸಿನಿಮಾ ನಿಂತಿದೆ. ಇದರಲ್ಲಿ ಪ್ರೀತಿ ಇದೆ, ಪ್ರೇಮ ಇದೆ, ಮತ್ತೆ ದ್ವೇಷನ ನಿರ್ಮೂಲನೆ ಮಾಡೋದಿದೆ, ಆಮೇಲೆ ಸಾಮರಸ್ಯ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಭಕ್ತಿ ಇದೆ. ನಾನು ಹೇಳೋದೇನಪ್ಪ ಅಂತಂದ್ರೆ, ಇವತ್ತು ಈ ತರದ ಸಿನಿಮಾಗಳು ಬಂದಾಗ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡೋರು. ಯಾಕಂದ್ರೆ ಅದರಿಂದ ನಮ್ಗೆ ಏನೋ ಒಂದು ಮನಶ್ಚೇತನ ಆಗ್ತಿತ್ತು, ಒಂದು ನೋಡಿದ್ರೆ ಸಾರ್ಥಕ ಮನೋಭಾವ ಆಗ್ತಾ ಇತ್ತು. ಆ ತರದ ಸಿನಿಮಾ ಊರಬ್ಬ ತುಂಬಾ ಚೆನ್ನಾಗಿದೆ. ಜಾತ್ರೆಗಳು, ಉಜ್ಜಿನಿ ಚೌಡೇಶ್ವರಿ ಜಾತ್ರೆ ನೀವು ನೋಡಿರಲ್ಲ, ನೋಡಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಒಂದು ಪೂಜೆ ಮಾಡೋದಕ್ಕೆ ಒಂದೇ ವರ್ಗ ಬೇಕು ಅಂತ ಇದ್ದಾರೆ. ಆದ್ರೆ ಈ ಸಿನಿಮಾದ ವೈಶಿಷ್ಟ್ಯ ಏನು ಅಂದ್ರೆ, ಉಜ್ಜಿನಿ ಊರಿನಲ್ಲಿ ಒಂದು ತಳ ಸಮುದಾಯ ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ಅವರು ದೇವರುಗಳ ತರ ಆಗೋದು ನಿಜವಾಗ್ಲೂ ಇದು ಒಳ್ಳೆ ಸಂಪ್ರದಾಯ ಉಜ್ಜಿನಿನಲ್ಲಿ ಇರೋದಕ್ಕೆ ಸಾಧ್ಯ. ಯಾಕಂದ್ರೆ ಇಲ್ಲಿ ಮೇಲು ಕೀಳು ಯಾವುದೂ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹಬ್ಬ ಮಾಡುವಂಥದ್ದು, ಹಬ್ಬದಲ್ಲಿ ನಡೆಯುವಂತ ಒಂದಷ್ಟು ಕೀಟಲೆ, ತರಲೆ, ಪ್ರೇಮ, ಪ್ರೀತಿ ಎಲ್ಲವೂ ಕೂಡ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಯಾವ್ಯಾವ್ದೋ ನೋಡಿ ತಲೆ ಕೆಡ್ಸ್ಕೊಂಡು ನಿಮ್ಗೆ ಹುಳ ಬಿಟ್ಕೊಳಕ್ಕಿಂತ ಒಳ್ಳೆ ಸಾರ್ಥಕತೆಯ ಮೂವಿ ಊರಬ್ಬ ಚೆನ್ನಾಗಿದೆ, ನೋಡಿ. ನನಗಂತೂ ಬಹಳ ಇಷ್ಟ ಆಯ್ತು. ಆಕ್ಚುಲಿ ಜೆನ್ಸಿ ಕಿಡ್ ಗೊತ್ತಿಲ್ಲ ಅನ್ನೋದಕ್ಕಿಂತ ನಮಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಊರ್ ಕಡೆ ಈ ತರ ಪದ್ಧತಿಗಳು ಇಲ್ಲದೆ ಇರೋದ್ರಿಂದ ನನಗೂ ಕೂಡ ಗೊತ್ತಿರ್ಲಿಲ್ಲ. ನಾನು ಈ ಊರ್ ಹಬ್ಬದಲ್ಲಿ ಶೂಟಿಂಗ್ ಮಾಡಿದ್ರು ಕೂಡ ಇವಾಗ ಏನ್ ನೋಡೋದಕ್ ಸಿಕ್ತಲ್ವಾ, ಇಷ್ಟೆಲ್ಲ ಡೀಟೇಲಿಂಗ್ ಇದೆ ಅನ್ನೋದು ಇನ್ಫ್ಯಾಕ್ಟ್ ನನಗೂ ಕೂಡ ಗೊತ್ತಿರ್ಲಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಅಂದ್ರೆ ನಾವು ಸಿನಿಮಾ ಇವಾಗ ಬಹಳಷ್ಟು ಸಲ ನೋಡ್ತಾ ಇರ್ಬೇಕಾದ್ರೆ, ಹಳೆ ಸಿನಿಮಾ ತರದ ಸಿನಿಮಾಗಳು ಇವಾಗ ಬರ್ತಾ ಇಲ್ಲಪ್ಪ, ಇವಾಗಿನ ಟ್ರೆಂಡ್ ಬೇರೆ ಇದೆ, ಅದು ಯಾರಿಗೂ ಮ್ಯಾಚ್ ಆಗ್ತಾ ಇಲ್ಲ ಅಥವಾ ಯಾರಿಗೂ ಇಷ್ಟ ಆಗ್ತಾ ಇಲ್ಲ, ಇನ್ಯಾವುದೋ ಚೆನ್ನಾಗಿದ್ರೆ ಜನಕ್ಕೆ ರೀಚ್ ಆಗ್ತಾ ಇಲ್ಲ, ರೀಚ್ ಆಗುವಂತ ಸಿನಿಮಾಗಳು ನಮ್ಗೆ ಮನ್ಸಿಗೆ ಹತ್ರ ಆಗ್ತಾ ಇಲ್ಲ ಅನ್ನೋ ತರ ತುಂಬಾ ಕಂಪ್ಲೇಂಟ್ಸ್ ಇರೋದನ್ನ ನೋಡಿದಾಗ, ಈ ತರ ಒಗ್ಗಟ್ಟಿನಿಂದ ಮಾಡಿರೋಂತ ಸಿನಿಮಾ ನಿಜವಾಗ್ಲೂ ಎಲ್ಲಾ ಫ್ಯಾಮಿಲಿಯವರು ಕೂತು ಸಿನಿಮಾ ನೋಡ್ಬೇಕು ಥಿಯೇಟರ್ಗೆ ಬಂದು. ಯಾಕೆಂತಂದ್ರೆ ಇದರಲ್ಲಿ ಎರಡು ವಿಶೇಷತೆ ಇದೆ. ಒಂದು, ಚೌಡವ್ವ ದೇವಿಯ ಊರ್ ಹಬ್ಬನ ಎಷ್ಟು ಅದ್ದೂರಿಯಾಗಿ ಎಲ್ಲರೂ ವಾಲಂಟರಿಲಿ ಬಂದು ಹೇಗ್ ಮಾಡ್ತಾರಲ್ಲ, ಅಷ್ಟೇ ವಾಲಂಟರಿ ತಗೊಂಡು ಈ ಎರಡನೇ ಟಾಪಿಕ್ ಅಂದ್ರೆ ಈ ಸಿನಿಮಾನ ಶೂಟಿಂಗ್ ಇಂದ ಹಿಡಿದು ಇನ್ಕ್ಲೂಡಿಂಗ್ ರಿಲೀಸ್ ವರ್ಗುನು ಆ ಟೀಮ್ ನ ನೋಡೋದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಪಾರ್ಟ್ ಆಫ್ ದಿಸ್. ಯಾಕೆ ಅಂತಂದ್ರೆ ಅಫ್ಕೋರ್ಸ್ ನಮ್ಮ ಸಿನಿಮಾಗಳಲ್ಲಿ ನಾವು ನಮ್ಮ ಜನರನ್ನ ಎಲ್ಲಾರನ್ನು ನೋಡಿದಾಗ ಆ ಪ್ರೊಫೆಷನಲಿ ಮಾಡ್ತಾ ಇರುವಂತಹ ಸಿನಿಮಾನಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಊರ್ ಹಬ್ಬ ಹೇಗಿದೆಯೋ ಹಾಗೆ ತೋರಿಸುವಂತಹ ಪ್ರಯತ್ನದಲ್ಲಿ ಒಂದೊಂದು ಮನೆಗಳಲ್ಲಿ ಒಂದೊಂದು ಕತೆ ಇರುತ್ತೆ. ಆ ಒಂದೊಂದು ಕತೆನ ಎಷ್ಟಾಗುತ್ತೋ ಅಷ್ಟನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಟ್ಟದಾಗಿದ್ರೆ ಅದು ಒಳ್ಳೇದಕ್ಕೆ ಹೇಗೆ ಕನ್ವರ್ಟ್ ಆಗ್ಬೇಕು, ಅಥವಾ ಒಳ್ಳೇದ್ ಆಗಿತ್ತು ಅಂತಂದ್ರೆ ಅದನ್ನ ಮುಂದಕ್ಕೆ ಹೇಗೆ ಕ್ಯಾರಿ ಮಾಡ್ಬೇಕು ಅನ್ನೋದನ್ನ ತುಂಬಾ ನೀಟಾಗಿ ತೋರಿಸಿದ್ದಾರೆ ಅಂತ ಹೇಳ್ಬಹುದು. ಲಕ್ಕಿ ಶಂಕರ್ ಅವ್ರು ಡೈರೆಕ್ಟ್ ಮಾಡಿದ್ದಾರೆ, ಎಂ ಡಿ ಶ್ರೀಧರ್ ಸರ್ ಇದ್ದಾರೆ, ಕೆ ಸರ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ದೊಡ್ಡ ಲಿಸ್ಟ್ ಇದೆ ಕ್ಯಾಮ್ರಾ ಸಹಾಯಕರು ಅಂತ, ಛಾಯಾಗ್ರಹಣ ಸಹಾಯಕರು ಅಂತ. ಬಿಕಾಸ್ ಅಷ್ಟು ಕ್ಯಾಮ್ರಾಸ್ ಯೂಸ್ ಮಾಡಿದ್ದಾರೆ. ಡ್ರೋನ್ ಇರ್ಬೋದು, ಇನ್ನೊಂದಷ್ಟು ಅಂದ್ರೆ ವೆರೈಟೀಸ್ ಆಫ್ ಕ್ಯಾಮ್ರಾ ಜೊತೆಗೆ ನಂಬರ್ ಆಫ್ ಕ್ಯಾಮ್ರಾಸ್ ಜಾಸ್ತಿ ಇತ್ತು. ಯಾಕೆ ಅಂತಂದ್ರೆ ಇದರಲ್ಲಿ ಬೇರೆ ಸಿನಿಮಾಗಳ ತರ ಜೂನಿಯರ್ ಆರ್ಟಿಸ್ಟ್ ನ ಕರ್ಸು ನಿಲ್ಸು, ಆ ಒಂದು ಸೆಟಪ್ ರೆಡಿ ಮಾಡು, ಅಲ್ಲಿ ಅಂದ್ರೆ ನಮ್ಗದು ರೂಢಿ ಆಗಿರುವಂತದ್ದು. ಅಂದ್ರೆ ಅದೇ ರೀತಿಯಾಗಿ ಶೂಟಿಂಗ್ ನಡೆಯುತ್ತೆ ಅನ್ನೋದು ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂತದ್ದು. ಬಟ್ ನೀವು ಇಲ್ಲಿ ಎಷ್ಟು ಜನರನ್ನ
ಜನ ನೋಡಿದಿರಾ, ಅಷ್ಟು ಜನರು ಬಂದು ಸಿನಿಮಾಗೆ ಬಂದವರಲ್ಲ, ಊರ್ ಹಬ್ಬ ಮಾಡೋದಕ್ಕೆ ಬಂದಂತವ್ರು. ಅದ್ ನೋಡಿದ್ರೇನೆ ಒಂಥರ ರೋಮಾಂಚನ ಆಗತ್ತೆ. ಲೈಕ್ ಅಷ್ಟು ಜನರನ್ನ ನಾವು ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನನಗೆ ದೇವಸ್ಥಾನಕ್ಕೆ ಹೋಗುವಂತ ಒಂದ್ ಸೀಕ್ವೆನ್ಸ್ ಅಲ್ಲಿ ಮಾತ್ರನೇ ಜನರನ್ನ ನೋಡೋಕ್ ಸಿಕ್ಕಿದ್ದು. ಬಟ್ ನಾವ್ ನಿಂತ್ಕೊಂಡು ಎಷ್ಟು ಜನ ನೋಡೋದು, ನಮ್ ಸುತ್ತ ಇರೋರ್ನ ಅಷ್ಟೇ ನೋಡ್ಬೋದು. ಬಟ್ ಈ ಟಾಪ್ ಆಂಗಲ್ ಅಲ್ಲಿ ಅಷ್ಟು ರಾಶಿ ಜನರನ್ನ ನೋಡ್ಬೇಕಾದ್ರೆ ಗುರು ಹೆಂಗ್ ಹೋದ್ರು ಇವ್ರು ಕ್ಯಾಮ್ರಾ ಎತ್ಕೊಂಡು ಈ ತರದೊಂದು ಸೀಕ್ವೆನ್ಸ್ ನ ಕ್ಯಾಪ್ಚರ್ ಮಾಡಕ್ಕೆ ಅನ್ನೋಂತ ಒಂದು ಕ್ವೆಶ್ಚನ್ ರೈಸ್ ಆಗತ್ತೆ. ಬಟ್ ನರೇಶ್ ಗೌಡ್ರು ತುಂಬಾ ನೀಟಾಗಿ ಅವರ ಒಂದು ಊರಿನಲ್ಲಿ ನಡೆಯುವಂತ ಊರ್ ಹಬ್ಬನ ಪ್ರೆಸೆಂಟ್ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಇಡೀ ತಂಡ ಜೊತೆಗೆ ನಿಂತಿದೆ. ಅಂಡ್ ಅಷ್ಟು ಜನ ಇವಾಗ ನೆನ್ನೆ ಮೊನ್ನೆ ಎಲ್ಲ ನೋಡ್ಬೋದು ನೀವು, 100-150 ವೆಹಿಕಲ್ಸ್ ರ್ಯಾಲಿ ಹೋಗಿದ್ದಾರೆ. ಅದ್ರ ಜೊತೆಗೆ LED ಇದ್ರ ಜೊತೆಗೂ ತುಂಬಾ ಜನ ಓಡಾಡಿದ್ದಾರೆ. ನಾನು ಒಂದ್ ಜಾಗಕ್ಕೆ ಹೋಗುವಂತ ಅವಕಾಶ ಸಿಕ್ತು, ಬಿಕಾಸ್ ತುಂಬಾ ಹತ್ರದಲ್ಲಿ ಸಿನಿಮಾ ರಿಲೀಸ್ ಇದ್ದಿದ್ರಿಂದ ಜಾಸ್ತಿ ಜಾಗಕ್ಕೆ ನಾನು ಹೋಗೋದಕ್ಕಾಗ್ಲಿಲ್ಲ. ಬಟ್ ಹೇಳೋದೇನಂತಂದ್ರೆ ಪ್ರತಿಯೊಂದು ಸೀಕ್ವೆನ್ಸ್ ಅವ್ರವ್ರ ಮನಸ್ಸಿಗೆ ನಾಟುವಂತದ್ದಿದೆ, ಇನ್ಕ್ಲೂಡಿಂಗ್ ನಮ್ಮ ಒಂದು ಸೀಕ್ವೆನ್ಸ್ ಅವರ ಊರಿನಲ್ಲಿ ಒಂದಷ್ಟು ಜನರಿಗೆ ನಡೆದಿರುವಂತದ್ದು. ಅಂದ್ರೆ ನನ್ನ ಮತ್ತೆ ಮಿತ್ರ ಸರ್ ಕಾಂಬಿನೇಷನ್ ನಲ್ಲಿ ಮಾಡಿರುವಂತದ್ದು ಏನಿದೆಯಲ್ಲ, ಆ ಸೀಕ್ವೆನ್ಸ್ ಬಂದು ಕನ್ನಿಕಾ ಅನ್ನುವಂತಹ ಪಾತ್ರ ನಂದು. ಕನ್ನಿಕಾ ತರಹದ ಎಷ್ಟೊಂದ್ ಜನ ಹೆಣ್ಮಕ್ಳುಗಳಿಗೆ ಅಲ್ಲಿ ಈ ತರದೊಂದು ಕ್ವೆಶ್ಚನ್ ರೈಸ್ ಆಗತ್ತೆ ಅನ್ನುವಂಥದ್ದು ರೂಢಿ, ಏನು ಮಾಡಕ್ಕಾಗಲ್ಲ. ಒಂದ್ ಊರಲ್ಲಿ ಜಾತ್ರೆ ನಡೀತಾ ಇದೆ ಅಂದ್ರೆ ನಿನ್ ಮಗ್ಳಗ್ ಮದ್ವೆ ಆಗಿಲ್ವಾ, ನಿಮ್ ಮಗನ್ ಮದ್ವೆ ಆಗಿಲ್ವಾ ಅಂತ ಕೇಳೋದು. ಅದ್ರ ಜೊತೆಗೆ ಸಿತುಮೂಲಿ ಮನೆಯವ್ರು ಇರ್ಬೋದು, ಇನ್ನೊಬ್ರು ಪಾಯಲ್ ಮಾಡಿದ್ದಾರೆ. ಸೊ ಅವರಿಬ್ರು ಕಾಂಬಿನೇಷನ್ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ. ದೊಡ್ಡಣ್ಣ ಸರ್ ಅಂತೂ ಇಡೀ ಸಿನಿಮಾನ ಅಂದ್ರೆ ಕನ್ವೆ ಮಾಡಿದ್ದಾರೆ, ಕೈಯಲ್ಲಿ ಎತ್ತು ಹಿಡಿದು ನಮ್ಗೆ ದಾರಿ ಎರೆದಿದ್ದಾರೆ ತರ ಫುಲ್ ನೀಟಾಗಿ ಕನ್ವೆ ಮಾಡಿದ್ದಾರೆ. ಬಾಲರಾಜ್ ವಡಿ ಸರ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ತುಂಬಾ ಸೀನಿಯರ್ಸ್, ಬಟ್ ಅವರು ಏನು ಕನ್ವೆ ಮಾಡಿದಾರಲ್ಲ ಅದು ಮೋಸ್ಟ್ಲಿ ಎಲ್ರಿಗೂ ತುಂಬಾ ಚೆನ್ನಾಗಿ ರೀಚ್ ಆಗ್ಬೋದು. ಜೆನ್ಸೀಸ್ ಅಂತ ಅಲ್ಲ, ಮಿಲೇನಿಯಲ್ಸ್ ಅಂತ ಅಲ್ಲ, ಎಲ್ಲರೂ ಬಂದು ಸಿನಿಮಾನ, ಅದರಲ್ಲೂ ದೇವ್ರನ್ನ ನಂಬುವಂತವ್ರು, ದೇವ್ರ ಮೇಲೆ ನಂಬಿಕೆ ಇರುವಂತವ್ರು. ಈಗ ಅಂದ್ರೆ ಅಲ್ಲೇ ಕೂತ್ಕೊಂಡು ಒಂದ್ಸತಿ ನಾನು ಪ್ರೇ ಮಾಡ್ಕೊಂಡ್ಬಿಟ್ಟೆ. ಆಕ್ಚುಲಿ ನನ್ಗೆ ಅಲ್ಲಿ ಅಷ್ಟು ಹತ್ರದಲ್ಲಿ ದೇವ್ರನ್ನ ನೋಡೋದಕ್ಕೆ ಒಂದ್ಸತಿ ಸಿಕ್ತು, ಬಟ್ ಕನ್ವೆ ಆಗ್ತಿರ್ಲಿಲ್ಲ. ಬಿಕಾಸ್ ರಶ್ ಜನ, ನಾವಲ್ಲಿ ಶೂಟ್ ಮಾಡ್ತಾ ಇದೀವಿ, ನಾನು ಏನೋ ಒಂದು ಮಾಡ್ಬೇಕು, ಅವ್ರ ಡೈರೆಕ್ಟರ್ನೋ ಹೇಳಿರ್ತಾರೆ ಅದನ್ನ ಮಾಡ್ಬೇಕು ಅನ್ನೋದ್ರಲ್ಲಿ ಆಕ್ಚುಲ್ ಕುತ್ಕೊಂಡು ನಾನು ಅಷ್ಟು ಡೀಟೇಲಿಂಗ್ ಆಗಿ ನೋಡ್ಬೇಕಾದ್ರೆ ದೇವ್ರೆ ನಮ್ ಕಷ್ಟಗಳೆಲ್ಲ ಪರಿಹಾರ ಮಾಡು ಅಂತ ನಾನೇ ಕುತ್ಕೊಂಡು ಸೀಟಲ್ಲಿ ಕುತ್ಕೊಂಡು ಒಂದ್ಸತಿ ಪ್ರೇ ಮಾಡ್ಕೊಂಡಂಗಾಯ್ತು. ಪ್ರಾಬ್ಲಿ ದೇವ್ರನ್ನ ಇಷ್ಟಪಡುವಂತಹ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಸಿನಿಮಾನ ಥಿಯೇಟರ್ ಬಂದು ನೋಡಿ. ಸಿನಿಮಾ ನೋಡಿಲ್ಲ ಆಕ್ಚುಲಿ, ತುಂಬಾ ಎಲ್ರು ಕೇಳಿದ್ವಿ. ನಮ್ಮ ಈಗ ರಿಯಲ್ ಆಗಿ ಅಲ್ಲಿ ಜಾತ್ರೆಯಲ್ಲಿ ಆಚರಣೆ ಮಾಡಿದ್ರೆ ಅವ್ರೆಲ್ಲಾರನ್ನು ಕರ್ಸಿದ್ವಿ. ಅವರನ್ನು ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಳ್ಳೆ ಖುಷಿ ಆಗ್ತಾ ಇದೆ ನನಗೆ. ಯಾಕೆಂತಂದ್ರೆ ಇದನ್ನ ದುಡ್ಡುಗೋಸ್ಕರ ನಾವು ಮಾಡಿಲ್ಲ, ನಮ್ಮ ಆಚರಣೆ, ನಮ್ಮ ಹಬ್ಬ, ನಮ್ಮ ವಿಲೇಜ್ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದು. ಹಂಗಾಗಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ದುಡ್ಡು ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಏನಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಮಾಡಿದೀನಿ. ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಿಮ್ದು ಇಷ್ಟ ಆದ್ರೆ 4 ಜನಕ್ಕೆ ಹೇಳಿ. ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ. ಎಲ್ರಿಗೂ ಈ ಸಿನಿಮಾ ಬಂದು ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಹೌದು ಸರ್, ಹೌದು. ಇವಾಗ ಸುಮಾರು ಒಂದು 20-25 ಜನ ಕಲಾವಿದರಿದ್ದಾರೆ, ಹಿರಿಯ ಕಲಾವಿದ, ದೊಡ್ಡಣ್ಣ ಎಲ್ಲ ಎಲ್ಲರೂ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ರಿಯಲ್ ಆಗಿ ಏನ್ ಜಾತ್ರೆಯಲ್ಲಿ ನಾವು ಆಚರಣೆ ಮಾಡ್ತೀವಿ ಅವ್ರನ್ನೇ ಬ್ಲೆಂಡ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ. 3 ವರ್ಷ ಏನು 3 ವರ್ಷ ಕಾಯ್ದು ಸಿನಿಮಾ, ಅಂದ್ರೆ ಪ್ರತಿ ವರ್ಷನೂ ಒಂದೊಂದು ಶಾರ್ಟ್ಗಳು ತಗೊಂಡು ಶೂಟ್ ಮಾಡಿದೀವಿ ರಿಯಲ್. ಯಾಕಂದ್ರೆ ಸುಮಾರು ಒಂದು 5-10 ಲಕ್ಷ ಜನ ಸೇರ್ತಾರೆ ಆ ಜಾತ್ರೆಯಲ್ಲಿ, ನೀವು ನೋಡಿರ್ಬೋದು ಇವಾಗ. ಹಾಗಾಗಿ ಆ ಜಾತ್ರೆಯಲ್ಲಿ ಶೂಟ್ ಮಾಡೋದು ತುಂಬಾನೇ ಕಷ್ಟ. ಹಾಗಾಗಿ 3 ವರ್ಷ ಪ್ರತಿ ವರ್ಷ ಹಬ್ಬ ನಡೀತದೆ. 3 ಇಯರ್ಸ್ ಇದನ್ನ ಶೂಟ್ ಮಾಡಿ ಈಗ ಬೆಳಿತಾರೆ ತಂದಿದೀವಿ ಸರ್. ಎಲ್ಲಾರು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾರು ಅದನ್ನ ನೋಡಿ ಅರ್ಸಿ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ.